ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ನ ಈಗ ಮಾರ್ನಿಂಗ್ ಶುರು ಮಾಡಕಂತೀನಿ ನೋಡ್ರಿ. ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ. ಸೊ ಈಗ ಇಲ್ಲಿ ಮನೆ ಮುಂದೆ ಹೋಗಾರರು ಬಂದಿದ್ರು. ತಂಗಿ ಒಂದು 4 ಮೊಳ ಹೂವು ತಗೋ ಅಂತಂದು ಹೇಳಿಲ್ಲ. ಇಲ್ಲೀಗ 40 ರೂಪಾಯ್ದು ಹೂವು ತೊಗೊಂಡ್ವಿ. ಅಂದ್ರೆ 4 ಮೊಳ ಅಂತನೂ ಅಲ್ಲವ, ಆ್ಯಕ್ಚುಲಿ ಭಾಳ ಅಂತಂದ್ರೆ 2.5 ಮೊಳ ಬರ್ಬೋದು ಅಂತ ಅನ್ಕೊತೀನಿ. ಯಾಕಂತಂದ್ರೆ ಪೂರಾ ಒಂದೊಂದು ಮೊಳದ್ದು ಹೂವು ತೊಗೊಂಡಿಲ್ಲ. 1 ಮೊಳಕ್ಕೆ 20 ರೂಪಾಯಿ ಅಂತ. ಅವರು ಯಾವಾಗ್ಲೂ 10 ರೂಪಾಯ್ದಂಗೆ 20 ರೂಪಾಯ್ದಂಗೆ ಈ ರೀತಿ ಹೂವು ತೊಗೊತಾರ ಅಂತ. ಅವರು ಚಂದಾಗ ಮೊಳ ಅಳಿಲಿಲ್ಲಲ್ಲ, ಸೊ ಹಂಗಾಗಿ ಅದ ನೋಡಕ್ಕಂತಿದ್ದೆ. ಏನಿದು 1 ಮೊಳಕ್ಕೆ ಇಷ್ಟ ಕೊಡ್ತಾರೆ ನೀವು ಅಂತಂದು ಅದ ವಿಚಾರ್ಸಕ್ಕಂತಿದ್ದೆ. ಏಟ್ ಕೊಟ್ಟಿರಲ್ಲ ನೀವು 1 ಮೊಳ, ಸಣ್ಣ ಅದಾವಲ್ರಿ ಮೊಳ ಅಂತಂದು. ಮೊಳದ ಲೆಕ್ಕದಂಗೆ ಕೊಟ್ಟಿಲ್ಲಮ್ಮ, 10 ರೂಪಾಯಿ ಲೆಕ್ಕದಂಗೆ ಕೊಟ್ಟಿನಿ ನಾನು, ಅರ್ಧ ಮೊಳ ಹಿಂಗಂತಂದು. ಸೊ 10 ರೂಪಾಯಿಗೆ ಇಷ್ಟ ಕೊಡ್ತೀವಿ ಅಂತ ಅನ್ನೋದು ತೋರ್ಸಕ್ಕಂತಿದ್ರು ಅವರು. ಕೆಲವ್ರು ಹೂಗಾರ ಹೆಂಗೆ ಮಾಡ್ತಾರೆ ಅಂತಂದ್ರೆ ಪೂರಾ 1 ಮೊಳ ಕೊಡಂಗಿಲ್ಲ ಫ್ರೆಂಡ್ಸ್. ಒಂದು ಹೂವು ಮಾಲಿನ ಹಿಂಗೆ ಜಗ್ಗಿ ಕೊಡ್ತಾರೆ. ಇನ್ನು ಕೆಲವರು ಕೈನ ಕುಗ್ಸಿ ಕೊಡ್ತಾರೆ, ಹಿಂಗೆ ಕೈ ಸ್ವಲ್ಪ ಸಣ್ಣದ್ ಮಾಡಿ ಕೊಡ್ತಾರೆ. ಏನ್ ಮಾಡಕತ್ತೈತಿ ಇದು ಗುಂಡಕ್ಕ? ಗುಂಡಕ್ಕ ಆಸೆ ಚಲೋ ಆಗೈತಿ ನಿಂದ? 10 ಗಂಟೆ ಆಗಿತ್ತಲ್ಲ. ಆಟ ಜೋರತ್ತವ ಈಗ ನೋಡಿ ಹೆಂಗ ಆಟ ಮಾಡಕತ್ತ ನೋಡ ಒಂದ್ ಜೋಡಿ. ಆಟ ಮಾಡಕತ್ತಿದೆ ಇಲ್ಲಿ ನೋಡ್ರಿ. ಮುಂಜಾನೆ ಎದ್ದೇಳತ್ತ ತಂಗಿ ಅಪ್ಪನಂಗಿ ಹೊಲ್ಯಾಕತ್ತ. ಸೀದಾ ಹಾಸಿಗೆ ರಾಟಿ ಮೇಲೆ ಕುಂತ. ಬುರ್ರ ನೋಡ ತಾತ ಚಿನ್ನಿ ನನಗ ಚಿನ್ನಿ ನನಗೊಂದು ಕೊಡಿ ಅವ್ವ. ಕಣ್ಣಿ ಕಾಣಲ್ಲ ನೀನು. ಇಡು ಬಾ ಇಡು. ದಡ್ಡಮ್ಮಿಗಿಡಮ್ಮ ಹಿಂಗಿಡು. ದಡ್ಡಮ್ಮಿಗೆ ಹಿಂಗಿಡು ಹಿಂಗಿಡು. ಇಡು ದಡ್ಡಮ್ಮಿಗಿಡು. ಅಲ್ಲ ಮಮ್ಮ ಅವ್ವ ಸುಳ್ಳ ಹೇಳ್ತೀರಿ ನೀವು ಬರೇ. ಸುಳ್ಳ ಹೇಳ್ಬೇಡ. ಆಕಿ ಫೋನ ಹೋಗವಲ್ದು. ಬರೀ ಇಂತದ ಇಡ್ಲೇ ಅದೀವಿ. ಪಲ್ಯ ಏನ್ ಮಾಡ್ತೀನಿ ಇದು ಹೆಸರು ಕಾಳನ್ನ ಏನು ಮಸ್ತ್ ಖಾರ ಹಾಕಿದ್ದಂಗ ಅದೇ ಅನ್ಸುತ್ತಲ್ಲ, ಕೆಂಪಾಗೈತಿ. ಬರ್ದಲ್ಲ ಆಕಿನ ಬರ್ದಿದ್ದದ ಗೀಚಾಳಲ್ಲ. ಒಂದು ಬರಟಾಗಿ ಪೆನ್ ಹಿಡಿದು ಬರೆಯಾಕತ್ಲು. ಈಗ ಮತ್ತೊಂದು ಪಾನ ಪೂರ ಮುಗಿಸಿದ
ಏನು ಚಿನ್ನವ ಏನವ ನಿಮ್ಮ ಮಮ್ಮಿ ಏನು ಮಾಡಕತ್ತ ಚುಮ್ಮರಿ ಅನ್ನ ಚುಮ್ಮರಿ ಹಸ್ ಮಾಡಕತ್ತ ಅದ ಕೈಯಾಗ ಹಿಡ್ದಾವ ಅದ ಕೈಯಾಗ ಹಿಡ್ಕೊಂಡಾವ ಚುಮ್ಮರಿ ನೋಡ್ರಿ. ಈಗ ಚುಮ್ಮರಿ ಖಾರ ಹಚ್ಚಬೇಕು. ಚುಮ್ಮರಿ ಇದೆಲ್ಲ ತೊಗೊಂಬಂದಾರ, ಅದಕ್ಕೆ ಈಗ ಒಗ್ಗರಣೆ ಕೊಡಬೇಕು. ಎಣ್ಣೆ ಹಾಕಿರ್ತೀನಿ, ಏನು ಸಾಲಂಗಿಲ್ಲ ಸರ್ ಶಾಂತ, ಇದು ಇನ್ನೂ ಸ್ವಲ್ಪ ಬೇಕು. ಏನು ನಿನ್ನ ಮನ್ಯಾಗ ಎಣ್ಣೆ ಮಾಡೋ ಸುಮಾರಿ ಇದು ಮಾಡ್ತೀವಿ. ಮುಡುತ್ತೆ ಯಾಕೆ ಹೋಗ ನಿಮ್ ಕಡೆ ಅದು ಮುಟ್ಟೆ ಹಾಕಿ ಗೊತ್ತೈದ ಬಿಸಿ ಮಾಡ್ಬೇಕಾ ಖಾರ ಜಾಸ್ತಿ ಅದು ಖಾರ ಮಾತ್ರ ಹಾಕಿದ್ದೀನಿ ತಾಟಕ ಇರ್ತಾನೆ ನೋಡಲ್ಲಿ ತಮ್ಮಾಗಿನ ತೊಗೊಂಬರ್ಬೇಕಂತ ತೊಗೊಂಡೋಗು. ಖಾರ ಖಾರ ಐತನ ಅದು? ಇಲ್ಲ ಖಾರ ಇಲ್ಲ, ಖಾರ ಆಗಂಗಿಲ್ಲ. ಒಟ್ಟು ಹಚ್ಚಲಿಲ್ಲ ಅವನು ಸಿಗೋರು ಹಾಕ್ಬಿಡಿಲ್ಲ ಅಂದ್ರೆ ಯಾಕ ಸಕ್ರೆ ಮುದ್ದಿನ ತಿಂತಿ ಏನು? ಖಾರನೇ ಆಗಿಲ್ಲ, ಖಾರ ಯಾ ನಿಂದ್ಯಾನ ಅರ್ಗೈತೇನ ನಿಂದು ತೋರಿಸ್ತಾನ ಬರೀ ಸುಮಾರಾಗ ನಮ್ಮ ಮುಗಿಸ್ಬಿಟ್ಟು ಫೋನ್ ನೋಡಿ ವಿಡಿಯೋ ಮಾಡ್ರ ಹೆಂಗ್ ಮಾಡಕತ್ತ ನೋಡಿ. ಎಲ್ಲ ಬಿತ್ತದ ಹೆಂಗ ಬಿತ್ತನ ಹಾ ಹೋಗೋಣ ಬುರ ಹೋಗುಣ ಹೋಗೋಣ ಬುರ ಬಾ ಹೋಗೋಣ ಚಿನ್ನಿ ನೋಡು ಊಟ ರಾತ್ರಿನೂ ನೆಟ್ಟಾಗ ಉಣ್ಲಿಲ್ಲ, ಈಗನು ಬರೀ ಅಲ್ಲೇನು ಊಟ. ಹ್ಞೂ ತಂದೊಂದು ಸಪ್ರೇಟ್ ಹೆಂಗ್ ಬ್ಯಾಂಗ್ ಮಾಡ್ಕೊಂಡಾವ ಅವಡು. ನನ್ನು ನಿನ್ನು ಅದ ಬಾ, ನನ್ನ ನಮ್ಮ 4 ಮಂದಿ ಅದಾವ. ಚಿನ್ನಿ ಅರಿವು ನನ್ನ ನಿನ್ನು ನನ್ನು ನೋಡ ನಾವು 4 ಮಂದಿದು ಕೂಡ ಒಂದ ಮಾಡಿವಿ. ಮತ್ ತಿನಿಸುನು ಅದ್ರಾಗ ಐತಿ. ನಡ್ರಿ ಹೊತ್ತಾಗೈತಿ. ಸೊ ಎಸ್ ಈಗ ನೋಡ್ರಿ ನಮ್ಮೆಲ್ಲರ ಪೈಯನ ಈಗ ಎಲ್ಲಿಗೆ ಹೊಂಟೈತಿ ಅಂತಂದ್ರ ಎಲ್ಲಿಗೆ ಹೊಂಟೈತಿ ಗೊತ್ತೇ ಇಲ್ಲ ನನಗ. ಒಟ್ಟ ಹೋಗನಂತ ಹೊಂಟ್ರ ಹಂಗ ಹೊಂಟ್ಬಿಟ್ಟಿ ಕುತ್ಕೊಂಡ್ ಹುಡ್ರಗತೆ. ಸೊ ಈಗ ಎಲ್ಲಿ ಹೊಂಟಿವಿ ಅಂದ್ರೆ ಫ್ರೆಂಡ್ಸ್ ಮಕ್ಕಟಕ್ಕೆ ಹೋಗಿ ಬರೋಣ, ಶ್ರಾವಣ ಮಾಸ ಐತೆ ಅಂತ ಹೇಳಿ ಮಕ್ಕಟಿಗೆ ಹೋಗಿ ಜಳಕ ಮಾಡ್ಕೊಂಡು ಬರೋಣ ಅಂತಂದು ಹೊಂಟೇವಿ. ಸೊ ಬರ್ರಿ ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನೀವು ನಾವೆಲ್ಲರೂ ಹೋಗಿ ಮಸ್ತ್ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ. ಟೈಮು ಕರೆಕ್ಟ್ 9 ಗಂಟೆ ಆಗೈತೆ ನೋಡ್ರಿ. 7:30 8 ಗಂಟೆಗೆ ಮನೆ ಬಿಡ್ಬೇಕು ಅಂತ ಮಾಡಿದ್ವಿ. ಬಟ್ ಎಲ್ಲ ರೆಡಿ ಮಾಡ್ಕೊಂಡೋದ್ಮೇಲೆ ಲೇಟ್ ಆಯ್ತು ನೋಡ್ರಿ. 5 ಗಂಟೆ 4 ಗಂಟೆಕನ ಎದ್ದ. ನಮ್ಮ ತಂಗಿ ಅಂಕ 4ಕ್ಕೆ ಎದ್ದ ಬಿಡ್ರಿ. ಅರ್ವಿನ ಬೈಕಿನಾಗ ಹತ್ತೀನಿ ನಾನು. ಚಿನ್ನಿ ಮಕ್ಕಟ್ಕೊಂಡ್ರಿ ಜಳಕ ಮಾಡಕ್ಕ ಮಕ್ಕಟ್ಕೊಂಡ್ರಿ. ಬರ್ರಿ ಹೋಗೋಣಂತ. ಅಡಿಕೆ ತೋಟ ಐತಿದ್ರ ಇದು ನೋಡಕ್ ಎಂತ ಅನ್ಸಕತ್ತಿದ್ದ ಅಂದ್ರ ಚಂದ ಮಂಗಳೂರು ಹೊರನಾಡ ಆ ತರ ಅನ್ಸಕತ್ತಿದ್ದು ವ್ಯೂ ನೋಡಕತ್ರ. ಅಡಿಕೆ ಗಿಡ ಅದಾವ ಅತ್ತಾಗ ಜಾಸ್ತಿ ಅಡಿಕೆನ ನೋಡಿವಲ್ಲ ನಾವು. ಅಡಿಕೆಗಿನ ನಾವು ಗುಡಿ ಐತಲ್ಲ
ಅಲ್ಲಿ ಬಂದು ನಿಂತಾರಲ್ಲಣ್ಣ ಯಾವ ನೋಡೇ ಆಳ ಬಂದ್ ಫೋನ್ ಹಚ್ಚಿ ನೋಡು ಬಂದೀವಿ ಅಂತೇಳಿ. ಸೊ ನೋಡ್ರಿ ಬಂದ್ವಿ ಮಹಾಕೂಟಕ್ಕ. ನೋಡ್ತಾರ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಮಹಾಕೂಟ. ಒಬ್ಬಕ್ಕೆ ಬಂದಿವಿ. ಮಾವ ಬರ್ತಾನೆ ಏನ ಅಂದಿಲ್ಲ. ಹೆಂಗ್ ಬಂದಿ? ಈಗ ಬಂದಾಯ್ತು ನೀವು ಬಾದ ಈಗ ಬಂದಿ ಮಕ್ಕ ಇಲ್ಲ ತಟ್ಟ ಕೆಂಪಗಾಗೈತೆ ಅಟ್ಟ ಉರಿತೈತಲ್ಲ ಅಷ್ಟೊಂದೇನು ಗದ್ಲಿಲ್ಲ ಆಗ. ಗಾಡಿ ಎಲ್ಲ ಅದಾವು ಅಂಗಡಿ ಏನು ಭಾಳ ಇಲ್ಲ ನೋಡ್ರಿ. ನಮ್ಮ ತಂಗಿ ಫ್ರೆಂಡ್ಸ್ ಇರ್ತಾಳ ಅಲ್ಲೇ ಮಾತಾಡ್ಕೊಂತ ನಿಂತಾಳ ತಂಗಿ. ಗದ್ಲಿಲ್ಲ ಮಸ್ತ್ ಮಜಾ ಮಾಡೋಣ. ಇಲ್ಲಿ ಎಲ್ಲಿ ಕುಂದಿರ್ತೀವಿ ಅವ ಕಿಲಿ ಹಾಕ್ಯಾರಲ್ಲ ಹೆಂಗ್ ಹೋಗೋದು? ಹೌದು ಆಚೆ ಕಡೆ ಐತಾ? ಆಚೆ ಕಡೆ ಇದ್ದಾರೆ, ಈಚೆ ಕಡೆ ಇಲ್ಲ. ಒಬ್ಬೊಬ್ರಿಗೆ 10 ರೂಪಾಯಿ ಅಂತಲ್ಲ ಟಿಕೆಟ್. ಹಾವೈತೆ ಅಲ್ಲೇ ಐತೆನ ಅದು? ಆ ನೀರ ನಾವೇನು ಮಾಡಲ್ಲ. ಬರ್ರಿ ಹೊತ್ತಾಗತ್ತ. Hey!
ಎಸ್ಸಿಗ ನೋಡ್ರಿ ದಕ್ಷಿಣ ಕಾಶಿ ಮಹಾಕೂಟ ಹೊಂಡದಾಗ ಎಲ್ಲರೂ ಈಗ ಮಸ್ತ್ ಎಂಜಾಯ್ ಮಾಡಕ್ಕಂತೀವಿ. ನಮ್ಮ ಊರಿಂದ ಏನು ಭಾಳ ದೂರ ಏನಿಲ್ಲ. ಇದು ಹೇಳ್ಬೇಕು ಅಂತಂದ್ರೆ ಒಂದು 10-12 ಕಿಲೋಮೀಟ್ರ್ ಆಗುತ್ತೆ ಮೇ ಬಿ, ಭಾಳ ಅಂದ್ರೆ ಅಷ್ಟ ಹಬ್ಬ ಒಂದು 15 ಆಗ್ಬೋದೇನೋ, ಅಷ್ಟೇನು ಆಗೋಕ್ಕಿಲ್ಲ ಅಂತ ಅನ್ಕೊತೀನಿ. ಸೊ ಬೈಕ್ನಾಗನ ಬಂದ್ವಿ ಎಲ್ಲರೂ. ಅವ ಡೈರೆಕ್ಟ್ ಮಾಕುಟ್ಕನ ಬಂದ್ಲು ನೋಡ್ರಿ. ಅವ್ರ ಊರಿಗೆ ಹೋಗಿದ್ಲಲ್ಲ ತವ್ರ ಮನೆಗೆ ರಾಖಿ ಕಟ್ಟಕ್ಕೆ ಅಣ್ಣರಿಗೆ ತಮ್ಮರಿಗೆ ಅಂತೇಳಿ ಕಟ್ಟಿ ನೆಕ್ಸ್ಟ್ ಡೇ ಬೆಳಗ್ಗೆನ ನಾವು ಬರೋಕ ಮತ್ತು ಅವ ಬರೋಕೆ ಕರೆಕ್ಟಾಗಿತ್ತು. ಚಿನ್ನಿ ಅಂಕರ ಬೈಕ್ನೇ ಬರೋ ಮುಂದಾಗ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಆಕಿ 7ವರೆಗೂ ನಾವು ಅಲ್ಲಿ ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತಂದು ಎಂಜಾಯ್ ಮಾಡಕ್ಕಂತಿದ್ವಿ. ಮತ್ತು ಚಿನ್ನಿ ಎದ್ಲು, ಆಕಿನೂ ಕರ್ಕೊಂಡು ಒಂದು ಸ್ವಲ್ಪ ಹೊತ್ತು ನೀರಾಗ ಆಡಿದ್ವಿ. ನೆಕ್ಸ್ಟ್ ಅವನು ಈಗ ಬಂದ್ಲು ನೋಡ್ರಿ. ತಮ್ಮ ಅಂತ ಆಲ್ರೆಡಿ ಹೋಗೇ ಬಿಟ್ಟವ, ಒಂದು ಭಾಳ ಅಂದ್ರೆ 10-15 ನಿಮಿಷನೂ ಹೊಂಡದಾಗ ಆಡಿದ್ನ ಎಲ್ಲ ಗೊತ್ತಿಲ್ಲ. ಸೊ ಅಷ್ಟು ಜಲ್ದಿನ ಹೋಗ್ಬಿಟ್ಟು ನಾವು ಅಂಕರ ನೀರು ಬಿಟ್ಟು ಕಡಿ ಹೋಗಕ್ಕೆ ಮನ್ಸ ಬರವಲ್ದು. ಏನಿಲ್ಲ ಅಂತಂದ್ರೆ 1 ತಾಸು ಮ್ಯಾಲನ ಆಡಿವಂತಂದು ಹೇಳ್ಬೋದು, 1 ತಾಸು 1.5 ತಾಸು ಹಿಂಗೆ. ಸೊ ಚಿನ್ನಿನ ಭಾಳ ತನಕ ಕರ್ಕೊಂಡು ಆಡಿಲ್ಲ ಫ್ರೆಂಡ್ಸ್. ಇನ್ನು ಸಣ್ಣಕ್ಕೆದಾಳಲ್ಲ, ಶೀತ ಆಗತ್ತ ಅಂತೇಳಿ. ಇತ್ತ ನೋಡ್ರಿ ಬೇ, ಇತ್ತ ನೋಡ್ರಿ. ಈಗೊಂದು 1.5 ವರ್ಷದಿಂದ ಒಮ್ಮೆ ಬಂದಿದ್ವಿ ಫ್ಯಾಮಿಲಿ ಜೊತೆ ಮಾಕುಟಕ್ಕೆ. ಹಿಂಗೆ ಮಸ್ತ್ ಎಲ್ಲರೂ ಹೊಂಡದಾಗ ಜಳಕ ಮಾಡಿ ಹೋಗಿದ್ವಿ. ದ್ಯಾಮನ್ ಜೊತೆ ಬಂದಿದ್ವಿ. ಸೊ ಅವಾಗ ಎಲ್ಲರೂ ಗಾಡಿ ಮಾಡ್ಕೊಂಡು ಬಂದಿದ್ವಿ. ಸೊ ಈಗ ಮತ್ತೆ ನೆಕ್ಸ್ಟ್ ಫ್ಯಾಮಿಲಿ ಜೊತೆ ನಾವು ಬಂದ್ವಿ ನೋಡ್ರಿ. ಹಿಂಗೆ ಫ್ಯಾಮಿಲಿ ಎಲ್ಲರೂ ಮಾಕುಟಕ್ಕೆ ಬಂದು ಜಳಕ ಮಾಡಿಕೊಂಡು ಹೋಗಕ್ಕಂತಿರೋದು ನನಗೆ ನೆನಪಿದ್ದಂಗೆ ಇದು 2nd ಟೈಮ್ ಅಂತ ಅನ್ಕೊತೀನಿ ಫ್ಯಾಮಿಲಿ ಜೊತೆ ನಾನು ಬಂದಿರೋದು. ಸೊ ಹಂಗೆ ಹಿಂಗೆ ಸುಮಾರು ಸಲ ಬಂದು ಹೋಗೇನು ಬಿಡ್ರಿ. ಬಟ್ ಹಿಂಗೆ ಹೊಂಡದಾಗೆಲ್ಲ ಜಳಕ ಮಾಡಿರೋದು ಇದು 2nd ಟೈಮ್ ಇಲ್ಲ 3rd ಟೈಮ್ ಅಂತ ಅನ್ಕೊತೀನಿ. ಯಾವಾಗೊಮ್ಮೆ ಬಂದಂಗೆ ನೆನಪಾಕಂತೈತಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬ್ಲಾಗ್ ಇರುತ್ತೆ ನೋಡ್ರಿ.